ಇವತ್ತು ಉಳ್ಳಾಗಡ್ಡಿ ಬ್ಯಾನು, ಅಕ್ಕಿ ಬ್ಯಾನು, ಶುಗರ್ ಬ್ಯಾನು, ಮತ್ತು ರೈತರು ಯಾವಾಗ ದುಡ್ಡು ಗಳಿಸ್ತಾರೆ? ಇವರು ರೈತರ ಪರ ಚಿಂತನೆ ಮಾಡ್ತಕ್ಕಂಥವ್ರಲ್ಲ ಅಂತ ಹೇಳಿದ್ದೀನಿ. ಅದಕ್ಕೆ ಮೇಲೆ ಮೇಲೆ ಬರಗಾಲ ಬಿದ್ದರೆ ಸಾಲ ಸೂಟ್ ಆಗ್ಬೇಕನ್ನೋ ಬೇಡಿಕೆ ಸ್ವಾಭಾವಿಕವಾಗಿ ಬರ್ತದೆ. ಇದು ಬರೋದಕ್ಕಿಂತಲೂ ನಾವೇ ಸರ್ಕಾರಕ್ಕೆ ಸಾಲ ಕೊಟ್ಟು ಸರ್ಕಾರನೇ ಸದೃಢ ಮಾಡತಕ್ಕಂಥ ಶಕ್ತಿ ರೈತರಿಗೆ ಕೊಡಬೇಕು ಅನ್ನೋದು ನಮ್ಮ ನೀತಿ ಇರಬೇಕು ಅನ್ನೋದು ಏನು ತಪ್ಪಿದೆ ಇದರಲ್ಲಿ? ನೋಡಿ, ನಿಮ್ಮಲ್ಲಿ ಕೂಡ ಏನು ಮಾಡ್ತೀರಿ, ಯಾವುದು ಕಟ್ ಶಾರ್ಟ್ ಇರ್ತದೆ ಅಷ್ಟೇ ಕೊಟ್ಟು ಕಿಸಿದ್ದು ನೀವು ರೈತರನ್ನ ಮತ್ತು ನನ್ನ ಮಧ್ಯೆ ನೀವು ಸಂಘರ್ಷಕ್ಕೆ ಎಳಿತಾ ಇದ್ದೀರಿ. ನನಗೆ ರೈತರ ಬಗ್ಗೆ ಕಾಳಜಿ ಇರಲಿಲ್ಲ ಅಂದರೆ ಇವತ್ತು ಇಡೀ ಹಾವೇರಿ ಜಿಲ್ಲೆಯಲ್ಲಿ ಮಿಡ್ ಟರ್ಮ್ ಕ್ರಾಪ್ ಇನ್ಶೂರೆನ್ಸು 126 ಕೋಟಿ ಕೊಡಿಸಿದ್ದೀನಿ ನಾನು. ಯಾವ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಹೇಳಿ? ನಿಮ್ಮ ಬಿಜಾಪುರದಲ್ಲಿ ಕೊಟ್ಟಿದ್ದಾರಾ? ರೈತರ ಬಗ್ಗೆ ಕಾಳಜಿ ಇದ್ದಲ್ಲೇ ಮಾಡ್ತಾ ಇದೀವಿ ಆ ಪ್ರಯತ್ನ. ಮತ್ತು ರೈತರಿಗೊಂದು ಯೋಗ್ಯ ಬೆಲೆ ಸಿಗ್ಬೇಕಂದ್ರೆ ಈಗ ಟಮಾಟಿಗೆ 200 ರೂಪಾಯಿ ಬಂದರೆ ಇಡೀ ಟಮಾಟಿಗಳನ್ನೇ ಎಲ್ಲರೂ ಸರ್ಕಾರಕ್ಕೆ ಇಟ್ಕೊಂಡು ಉತ್ತರ ಪ್ರದೇಶದಲ್ಲಿ ಫ್ರೀ ಮಾಡಿಸಿದ್ರು. ಕರ್ನಾಟಕದ ಇದೇ ಕೋಲಾರದ ರೈತರು ಉತ್ತರ ಪ್ರದೇಶಕ್ಕೆ ಹೋಯ್ದ್ರೆ ಅದನ್ನು ಸೀಸ್ ಮಾಡಿ ಎಸೆನ್ಷಿಯಲ್ ಕಮಾಡಿಟಿ ಅಂತೇಳಿ 80 ರೂಪಾಯಿ 90 ರೂಪಾಯಿ ಕೊಟ್ಟು ಇಲ್ಲಿ 200 ರೂಪಾಯಿ ಖರೀದಿ ಮಾಡಿದ್ರು. ಅಲ್ಲಿ ಹೋಗಿ ಅಷ್ಟು ಕೊಟ್ಟು ಬಂತು. ಅವಾಗ ಏನು ಮಾಡಿದ್ರು ಇವರೆಲ್ಲರೂ? ಮತ್ತು ಇವತ್ತು ಇವರಲ್ಲಿ ನಾನು ವಿನಂತಿ ಮಾಡ್ತೀನಿ, NCT ರವಿ ಇರ್ಬೋದು, ಅಶೋಕ್ ಇರ್ಬೋದು, ಭಾಳ ಮಂದಿ ಯಾರು ರಿಯಾಕ್ಟ್ ಮಾಡಿದ್ದಾರೆ. ನಿಮ್ಮಲ್ಲಿ ಅಷ್ಟು ರೈತರ ಬಗ್ಗೆ ಕಾಳಜಿ ಇತ್ತಂದರೆ ಶುಗರ್ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿ ತೆಗೀರಿ, ರೈಸ್ ಎಕ್ಸ್ಪೋರ್ಟ್ ಮಾಡಿದ್ದು ಬ್ಯಾನ್ ಮಾಡಿ ತೆಗೀರಿ, ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಆಗೋದನ್ನು ಯಾಕೆ ನಿಲ್ಲಿಸಿದ್ದೀರಿ? ಇವೆಲ್ಲ ನಿಮ್ಮ ನೀತಿಯಿಂದ ಇವತ್ತು ರೈತರ ಶೋಷಣೆ ಆಗ್ತಾ ಇದೆ. ಇದು ತಪ್ಪಿದೆಯಾ? ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು ಮೇಲೆ ಅಂದರೆ ಸರ್ಕಾರದಲ್ಲಿ ನಿರಂತರ ದುಡ್ಡು ಇರ್ತದ? ರೈತರ ಸಾಲ ಮನ್ನಾ ಮಾಡಂತ ಯಡಿಯೂರಪ್ಪನವರೇ ಅಂದಾಗ ಏನು ಅಂದಾರೆ ಅದನ್ನು ಗೊತ್ತದಲ್ಲ ಜನರಿಗೆ. ಬಟ್ ಈ ರೀತಿ ಸುಳ್ಳೆ ಅಪಪ್ರಚಾರ ಏನೋ TV ಮಾಧ್ಯಮದಲ್ಲಿ ಪ್ರಚಾರ ಸಿಗ್ತದೆ ಅಂತ ತಿಳ್ಕೊಂಡು ಸಿಕ್ಕವ್ರು ಸಿಕ್ಕಾಗ ಮಾತಾಡೋದು ಸರಿಯಲ್ಲ. ಒಂದು ಜವಾಬ್ದಾರಿ ಸ್ಥಾನದಾಗ ಅದಾರ ಅಶೋಕ್ ಅವರು. ಏನೇನು ಸರ್ಕಾರದ ನೀತಿಯಿಂದ ಇವತ್ತು ಕೊಬ್ಬರಿ ನಿಮಗೆ ಗೊತ್ತಿದೆ, 18,000 ರೂಪಾಯಿ ಕ್ವಿಂಟಲ್ ಮಾರೋದು ಇವತ್ತು 7-8 ಸಾವಿರಕ್ಕೆ ಬಂದು ನಿಂತಿದೆ. ಅದ್ರ ಬಗ್ಗೆ ಯಾಕೆ ಗಮನ ಇಲ್ಲ ಇವರಿಗೆ? ಹೋಗಿ ಕೇಂದ್ರ ಸರ್ಕಾರದಾಗ ಅವರೇ ಅಪೋಸಿಷನ್ ಲೀಡರ್ ಇದ್ದಾರೆ, ಹೋಗಿ ದೇವೇಗೌಡರು ಹೋಗಿ ಮನವಿ ಮಾಡ್ಕೋಬೇಕಾಗಿತ್ತ? ಕೊಬ್ಬರಿ ಸಲುವಾಗಿ ಅಶೋಕ್ ಅವರೇ ಹೋಗ್ಬೋದಾಗಿತ್ತಲ್ಲ. ಉಳ್ಳಾಗಡ್ಡಿಗೆ 40-50 ರೂಪಾಯಿ ಹೋಗಿತ್ತು. ಅದನ್ನು ಬಂದ್ ಮಾಡಿದ್ರಲ್ಲ ಎಕ್ಸ್ಪೋರ್ಟ್. ಯಾರು ಬ್ಯಾನ್ ಬಂದ್ ಮಾಡಿದ್ರು? ಇವೆಲ್ಲ ಸುಮ್ಮನೆ ನನ್ನ ವಿಚಾರಗಳನ್ನ ತಿರುಚಿ ನಾನೇ ರೈತರು